Good morning to one and all. I am Dr. Mamta N, Associate Professor of Economics, Government First Aid College, TIP2. Today I discuss about importance or significance of theory of effective demand. ಪರಿಣಾಮಕಾರಿ ಬೇಡಿಕೆಯ ಮಹತ್ವ. ಇದು ಸಮಗ್ರ ಅರ್ಥಶಾಸ್ತ್ರದಲ್ಲಿ ಇರುವಂತಹ ಎರಡನೆಯ ಚಾಪ್ಟರಲ್ಲಿ ಕ್ಲಾಸಿಕಲ್ ಆ್ಯಂಡ್ ಕೇನ್ಷಿಯನ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ಅನ್ನೋದರಲ್ಲಿ ಬರುವಂತಹ ಒಂದು ವಿಚಾರ. ಪರಿಣಾಮಕಾರಿ ಬೇಡಿಕೆಯ ಮಹತ್ವ ಏನು ಅನ್ನುವಂಥದ್ದನ್ನು ನಾವೀಗ ನೋಡೋಣ. ಡೆಟರ್ಮಿನೆಂಟ್ಸ್ ಆಫ್ ಎಂಪ್ಲಾಯ್ಮೆಂಟ್. ಇಲ್ಲಿ ಪರಿಣಾಮಕಾರಿ ಬೇಡಿಕೆಯ ಮಹತ್ವನ ನಾವು ತಿಳ್ಕೊಳ್ಬೇಕು ಅಂದರೆ, ಪರಿಣಾಮಕಾರಿ ಬೇಡಿಕೆ ಅಂದರೆ ಏನು ಅಂತ ಈಗಾಗಲೇ ತಿಳ್ಕೊಂಡಿದ್ದೀವಿ. ಸಮಗ್ರ ಬೇಡಿಕೆ ಮತ್ತು ಸಮಗ್ರ ಪೂರೈಕೆಗಳು ಸಮಗೊಳ್ಳುವಂತಹ ಬಿಂದುವಿನಲ್ಲಿ ಏರ್ಪಡುವಂತಹದ್ದನ್ನೇ ಪರಿಣಾಮಕಾರಿ ಬೇಡಿಕೆ ಅಂತ ಕರಿತೀವಿ. ಪರಿಣಾಮಕಾರಿ ಬೇಡಿಕೆ ಅನ್ನುವಂಥದ್ದು ಕೇನ್ಸನ ಅರ್ಥಶಾಸ್ತ್ರದಲ್ಲಿ ಅತ್ಯಂತ ಮುಖ್ಯವಾದ ಒಂದು ಪರಿಕಲ್ಪನೆ. ಇದು ಅರ್ಥಶಾಸ್ತ್ರಕ್ಕೆ ಕೇನ್ಸನ ಮಹತ್ವದ ಕೊಡುಗೆ ಅಂತಲೇ ನಾವು ಹೇಳ್ಬೋದು. ಲಾರೆನ್ಸ್ ಆರ್ ಕ್ಲೇನ್ ರವರ ಪ್ರಕಾರ ಪರಿಣಾಮಕಾರಿ ಬೇಡಿಕೆಯ ಸಿದ್ಧಾಂತದ ಅಭಿವೃದ್ಧಿಯ ಕಾರಣದಿಂದಲೇ ಕೇನ್ಸನ ಕ್ರಾಂತಿ ಸಾಧ್ಯವಾಯಿತು. ಅಂದರೆ ಕೇನ್ಸ್ರವರು ಈ ಪರಿಣಾಮಕಾರಿ ಬೇಡಿಕೆಯನ್ನು ಸೃಷ್ಟಿ ಮಾಡಿದ್ದರಿಂದಲೇ ಅಥವಾ ಹುಟ್ಟುಹಾಕಿದ್ದರಿಂದಲೇ ಕೇನ್ಸನ ಒಂದು ಕ್ರಾಂತಿ ಎನ್ನುವಂಥದ್ದು ಸಾಧ್ಯ ಆಗಿದ್ದು ಅನ್ನುವಂಥದ್ದನ್ನು ಹೇಳ್ತಾರೆ. ಈ ಪರಿಣಾಮಕಾರಿ ಬೇಡಿಕೆಯ ಪರಿಕಲ್ಪನೆಯ ಮಹತ್ವವನ್ನು ನಾವು ವಿವರಿಸೋದಾದರೆ, ಮೊದಲನೇದು ಡೆಟರ್ಮಿನೆಂಟ್ಸ್ ಆಫ್ ಎಂಪ್ಲಾಯ್ಮೆಂಟ್. ಫಸ್ಟ್ ಒನ್ ಇಸ್ ಡೆಟರ್ಮಿನೆಂಟ್ಸ್ ಆಫ್ ಎಂಪ್ಲಾಯ್ಮೆಂಟ್, ಉದ್ಯೋಗದ ನಿರ್ಧಾರಕ. Effective demand determines the level of employment. When effective demand increases, employment also increases. And when it decreases, employment also decreases. According to Keynes, involuntary unemployment can be removed by rising consumption expenditure and investment expenditure. The same can be achieved by government expenditure. Thus, the principle of effective demand is the basis of the theory of employment. ಇಲ್ಲಿ ಉದ್ಯೋಗದ ನಿರ್ಧಾರಕ ಅಂತೇಳಿ, ಡೆಟರ್ಮಿನೆಂಟ್ಸ್ ಆಫ್ ಎಂಪ್ಲಾಯ್ಮೆಂಟ್ ಅಂದರೆ ಉದ್ಯೋಗದ ನಿರ್ಧಾರಕ. ಪರಿಣಾಮಕಾರಿ ಬೇಡಿಕೆ ಅರ್ಥವ್ಯವಸ್ಥೆಯಲ್ಲಿ ಉದ್ಯೋಗ ಮಟ್ಟವನ್ನು ನಿರ್ಧರಿಸುತ್ತೆ. ಹಾಗಾಗಿ ಪರಿಣಾಮಕಾರಿ ಬೇಡಿಕೆಯನ್ನು ನಾವೆಂತ ಕರಿತೀವಿ? ಉದ್ಯೋಗದ ನಿರ್ಧಾರಕ ಅಂತ ಕರಿತೀವಿ. ಈ ಪರಿಣಾಮಕಾರಿ ಬೇಡಿಕೆ ಹೆಚ್ಚಾದಾಗ ಉದ್ಯೋಗದ ಮಟ್ಟವೂ ಸಹ ಹೆಚ್ಚಾಗುತ್ತೆ, ಮತ್ತು ಪರಿಣಾಮಕಾರಿ ಬೇಡಿಕೆ ಕಡಿಮೆ ಆದರೆ ಉದ್ಯೋಗದ ಮಟ್ಟವೂ ಸಹ ಕುಸಿಯುತ್ತೆ. ಆದರೆ ಪರಿಣಾಮಕಾರಿ ಬೇಡಿಕೆಯ ಕೊರತೆಯ ಕಾರಣದಿಂದ ಏನಾಗುತ್ತೆ? ನಿರುದ್ಯೋಗ ಸಂಭವಿಸುತ್ತೆ. ಸಮತೋಲನ ಮಟ್ಟದ ಉದ್ಯೋಗದಲ್ಲಿ ಉತ್ಪಾದಿಸಲಾದಂತಹ ಒಟ್ಟು ಉತ್ಪನ್ನದ ಮೇಲಿನ ಒಟ್ಟು ವೆಚ್ಚವೇ ಪರಿಣಾಮಕಾರಿ ಬೇಡಿಕೆ. ಪರಿಣಾಮಕಾರಿ ಬೇಡಿಕೆಯ ಉತ್ಪನ್ನವಾಗಿರುವಾಗ ಉತ್ಪಾದನೆ, ಆದಾಯ, ಉದ್ಯೋಗ ಅಧಿಕ ಮಟ್ಟದಲ್ಲಿ ಇರುತ್ತೆ. ಅಕಾರ್ಡಿಂಗ್ ಟು ಕೇನ್ಸ್, ಇನ್ವಾಲಂಟರಿ ಅನ್ಎಂಪ್ಲಾಯ್ಮೆಂಟ್ ಕ್ಯಾನ್ ಬಿ ರಿಮೂವ್ಡ್ ಬೈ ರೈಸಿಂಗ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್. ಕೇನ್ಸ್ ಅವರು ಹೇಳ್ತಾ ಇದ್ದಾರೆ, ನಿರುದ್ಯೋಗ ಸೃಷ್ಟಿಯಾದಾಗ ಇನ್ವಾಲಂಟರಿ ಅನ್ಎಂಪ್ಲಾಯ್ಮೆಂಟ್ ಕ್ಯಾನ್ ಬಿ ರಿಮೂವ್ಡ್ ಬೈ ರೈಸಿಂಗ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್. ಅನುಭೋಗ ವೆಚ್ಚ ಮತ್ತು ಹೂಡಿಕೆ ವೆಚ್ಚವನ್ನು ಹೆಚ್ಚಿಸುತ್ತೆ. ದ ಸೇಮ್ ಕ್ಯಾನ್ ಬಿ ಅಚೀವ್ಡ್ ಬೈ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್. ಅದೇ ವೇಳೆಯಲ್ಲಿ ಸರ್ಕಾರದ ವೆಚ್ಚವೂ ಸಹ ಹೆಚ್ಚಾಗುತ್ತೆ. ದಸ್ ದ ಪ್ರಿನ್ಸಿಪಲ್ ಆಫ್ ಎಫೆಕ್ಟಿವ್ ಡಿಮ್ಯಾಂಡ್ ಇಸ್ ದ ಬೇಸಿಸ್ ಆಫ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್. ಹಾಗಾಗಿ ಇದನ್ನು ಒಂದು ಉದ್ಯೋಗ ಸಿದ್ಧಾಂತದ ಆಧಾರ, ದ ಪ್ರಿನ್ಸಿಪಲ್ಸ್ ಎಫೆಕ್ಟಿವ್ ಡಿಮ್ಯಾಂಡ್ ಇಸ್ ದ ಪರಿಣಾಮಕಾರಿ ಬೇಡಿಕೆ ಸಿದ್ಧಾಂತದ ಒಂದು ಆಧಾರ ಅಂತ ನಾವು ಇದನ್ನು ನಿರ್ಧಾರಕ ಅಂತೇಳಿ ನಾವು ಇದನ್ನು ಕರಿಬಹುದು ಅನ್ನುವಂಥದ್ದು. ಸೆಕೆಂಡ್ ಒನ್, ಇನ್ವ್ಯಾಲಿಡೇಟ್ಸ್ ಸೇಸ್ ಲಾ ಆಫ್ ಫುಲ್ ಎಂಪ್ಲಾಯ್ಮೆಂಟ್. ಸೇನ ಮಾರುಕಟ್ಟೆ ನಿಯಮದ ನಿರಾಕರಣೆ. ಕೇನ್ಸ್ ಥಿಯರಿ ಆಫ್ ಎಂಪ್ಲಾಯ್ಮೆಂಟ್ ರಿಜೆಕ್ಟ್ಸ್ ದ ಸೇಸ್ ಲಾ ಆಫ್ ಮಾರ್ಕೆಟ್ stating that supply creates its own demand and that of full employment equilibrium. ಸೇ ಮಾರುಕಟ್ಟೆ ನಿಯಮದ ನಿರಾಕರಣೆಯಲ್ಲಿ ಕೇನ್ಸ್ ಹೇಳ್ತಾ ಇದ್ದಾರೆ, ತನ್ನ ಥಿಯರಿಯಲ್ಲಿ ಅವರು ಹೇಳ್ತಾ ಇದ್ದಾರೆ, ಎಂಪ್ಲಾಯ್ಮೆಂಟ್ ರಿಜೆಕ್ಟ್ಸ್ ದ ಸೇಸ್ ಲಾ ಆಫ್ ಮಾರ್ಕೆಟ್ ಸ್ಟೇಟಿಂಗ್ ದಟ್ ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮ್ಯಾಂಡ್ ಆ್ಯಂಡ್ ದಟ್ ಫುಲ್ ಎಂಪ್ಲಾಯ್ಮೆಂಟ್ ಈಕ್ವಿಲಿಬ್ರಿಯಂ. ಪೂರ್ಣೋದ್ಯೋಗದ ಹಂತವನ್ನು ತಲುಪಬೇಕು ಅಂತಂದರೆ ಪೂರೈಕೆ ತನ್ನ ಬೇಡಿಕೆಯನ್ನು ತಾನು ಸೃಷ್ಟಿಸಿಕೊಳ್ಳುತ್ತೆ ಅಂತ ಸೇರವ್ರು ಏನು ಹೇಳ್ತಾರೋ ಈ ಅಭಿಪ್ರಾಯವನ್ನು ಕೇನ್ಸ್ ಒಪ್ಪೋದಿಲ್ಲ, ಸಂಪೂರ್ಣವಾಗಿ ನಿರಾಕರಿಸ್ತಾರೆ. ಕೇನ್ಸ್ರವರ ಪ್ರಕಾರ ಆರ್ಥಿಕ ವ್ಯವಸ್ಥೆಯಲ್ಲಿ ಪೂರ್ಣೋದ್ಯೋಗ ಅನ್ನುವಂಥದ್ದು ಇರಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಸದಾಕಾಲ ಅದು ಅಪೂರ್ಣೋದ್ಯೋಗಾವಸ್ಥೆಯಲ್ಲಿಯೇ ಇರುತ್ತೆ. ಸೇರವರ ಅಭಿಪ್ರಾಯದ ಪ್ರಕಾರ ಹೇಳೋದಾದರೆ ಪೂರೈಕೆ ತನ್ನ ಬೇಡಿಕೆಯನ್ನು ತಾನು ಸೃಷ್ಟಿಸಿಕೊಳ್ಳುತ್ತೆ ಅನ್ನೋದನ್ನು ಸಹ ಕೇನ್ಸ್ ಒಪ್ಪೋದಿಲ್ಲ. ಯಾವುದೇ ಕಾರಣಕ್ಕೂ ಪೂರೈಕೆ ತನ್ನ ಬೇಡಿಕೆಯನ್ನು ತಾನು ಸೃಷ್ಟಿಸಿಕೊಳ್ಳೋದಿಲ್ಲ, ಆದರೆ ಬೇಡಿಕೆ ತನ್ನ ಪೂರೈಕೆಯನ್ನು ಅದು ಸೃಷ್ಟಿಸಿಕೊಳ್ಳಬಹುದು ಅನ್ನುವಂಥದ್ದು ಕೇನ್ಸ್ರವರ ವಾದ. ದ ಪ್ರಿನ್ಸಿಪಲ್ ಪಾಯಿಂಟ್ಸ್ ಔಟ್ ದಟ್ ಅಂಡರ್ ಎಂಪ್ಲಾಯ್ಮೆಂಟ್ ಈಸ್ ರಿಯಲ್ ಸಿಚುಯೇಷನ್ ಆ್ಯಂಡ್ ಫುಲ್ ಎಂಪ್ಲಾಯ್ಮೆಂಟ್ ಈಸ್ ಆ್ಯನ್ ಆಕ್ಸಿಡೆಂಟಲ್ ಸಿಚುಯೇಷನ್. In a free enterprise economy, supply fails to create its own demand. ಹಾಗಾಗಿ ಈ ಒಂದು ತತ್ವ ಏನಪ್ಪ ಹೇಳುತ್ತೆ ಅಂತ ಇಸ್ ಎ ರಿಯಲ್ ಸಿಚುಯೇಷನ್, ನೈಜವಾದಂತಹ ಒಂದು ಸ್ಥಿತಿಗತಿಗಳನ್ನು ನಾವು ನೋಡಿದಾಗ ಫುಲ್ ಎಂಪ್ಲಾಯ್ಮೆಂಟ್ ಇಸ್ ಆ್ಯನ್ ಆಕ್ಸಿಡೆಂಟಲ್ ಸಿಚುಯೇಷನ್. ಪೂರ್ಣೋದ್ಯೋಗ ಅನ್ನುವಂಥದ್ದು
ಒಂದು ಆಕ್ಸಿಡೆಂಟಲ್ ಸಿಚುಯೇಷನ್, ಅಂದರೆ ಅದು ಸುಮ್ಮನೆ ಆಗುವಂತಹದ್ದಲ್ಲ, ಅಷ್ಟು ಸುಲಭವಾದಂತಹ ಒಂದು ಕೆಲಸ ಅಲ್ಲ, ಅದು ಕೇವಲ ಒಂದು ಆಕ್ಸಿಡೆಂಟ್ ಅನ್ನುವಂಥದ್ದಷ್ಟೇ. ಇನ್ ಎ ಫ್ರೀ ಎಂಟರ್ಪ್ರೈಸ್ ಎಕಾನಮಿ, ಈ ಒಂದು ಮುಕ್ತ ಉದ್ಯಮ ಆರ್ಥಿಕ ವ್ಯವಸ್ಥೆಯಲ್ಲಿ ಸಪ್ಲೈ ಫೇಸ್ ಟು ಕ್ರಿಯೇಟ್ ಇಸ್ ಓನ್ ಡಿಮ್ಯಾಂಡ್, ಈ ಪೂರೈಕೆ ತನ್ನ ಬೇಡಿಕೆಯನ್ನು ತಾನು ಉತ್ಪಾದನೆ ಮಾಡಿಕೊಳ್ಳುತ್ತೆ ಅನ್ನೋದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕೇನ್ಸ್ರವರ ವಾದ. ಅಂದರೆ ಪೂರೈಕೆ ತನ್ನದೇ ಆದ ಬೇಡಿಕೆಯನ್ನು ಸೃಷ್ಟಿಸಿಕೊಳ್ಳುತ್ತೆ ಅನ್ನುವಂತಹ ಸೇವರ ನಿಯಮವನ್ನು ತಿರಸ್ಕರಿಸ್ತಾರೆ, ಪರಿಣಾಮಕಾರಿ ಬೇಡಿಕೆಯ ಕಲ್ಪನೆಯನ್ನು ಪ್ರಶ್ನಿಸ್ತಾರೆ. ಬಂಡವಾಳಶಾಹಿ ಅರ್ಥವ್ಯವಸ್ಥೆಯಲ್ಲಿ ಪೂರೈಕೆ ತನ್ನದೇ ಆದಂತಹ ಬೇಡಿಕೆಯನ್ನು ಸೃಷ್ಟಿಸಿಕೊಳ್ಳುತ್ತದೆ ಎಂಬ ಆಚರಣೆಗೆ ಬರಲು ವಿಫಲಗೊಳ್ಳುತ್ತೆ, ಏಕೆಂದರೆ ಪೂರ್ಣ ಆದಾಯವನ್ನು ಅನುಭೋಗಿ ಸರಕು ಮತ್ತು ಸೇವೆಗಳ ಮೇಲೆ ವೆಚ್ಚ ಮಾಡಲಾಗುವುದಿಲ್ಲ. ಅಂದರೆ ಯಾವುದೇ ಒಬ್ಬ ವ್ಯಕ್ತಿ ತಾನು ಪಡೆದಂತಹ ಅಷ್ಟು ಆದಾಯವನ್ನು ಖರ್ಚು ಮಾಡೋದಿಲ್ಲ. ಅಲ್ಲದೆ ಉಳಿತಾಯ ಮಾಡುವ ಮತ್ತು ಹೂಡಿಕೆ ಮಾಡುವಂತಹ ತೀರ್ಮಾನಗಳು ವಿಭಿನ್ನ ವರ್ಗಗಳ ಜನರಿಂದ ನೆರವೇರುತ್ತವೆ. ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ತನ್ನ ಬಂದಂತಹ ಆದಾಯ ಅಷ್ಟನ್ನೂ ಸಹ ಅವರು ಹೂಡಿಕೆ ಮಾಡೋದಿಲ್ಲ, ಅದಕ್ಕೆ ಬದಲಾಗಿ ಸ್ವಲ್ಪ ಪ್ರಮಾಣವನ್ನು ಉಳಿತಾಯ ಮಾಡ್ತಾರೆ, ಸ್ವಲ್ಪ ಪ್ರಮಾಣವನ್ನು ಹೂಡಿಕೆ ಮಾಡ್ತಾರೆ. ಆದ್ದರಿಂದ ಉತ್ಪಾದಿಸಿದ ಪೂರೈಕೆ ಮಾಡಲ್ಪಟ್ಟ ಪೂರ್ಣ ಪ್ರಮಾಣ ಕೊಳ್ಳಲ್ಪಡಲಾರದು. ನಾವೆಷ್ಟು ಉತ್ಪಾದಿಸಿ ಮಾರಾಟವನ್ನು ಮಾಡಲಿಕ್ಕೆ ತರ್ತೀರೋ ಅಷ್ಟನ್ನೂ ಸಹ ಮಾರಾಟ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ, ಆದರೆ ಜನ ಅಷ್ಟನ್ನು ಕೊಂಡ್ಕೊಳ್ಳೋದಿಲ್ಲ. ಇದರಿಂದಾಗಿ ಉತ್ಪಾದನಾ ಬಾಹುಳ್ಯ ಅಂದರೆ ಓವರ್ ಪ್ರೊಡಕ್ಷನ್ ಅನ್ನುವಂಥದ್ದು ಸಂಭವಿಸುತ್ತೆ. ಮತ್ತು ನಂತರದ ಹಂತಗಳಲ್ಲಿ ಉತ್ಪಾದನೆಯನ್ನು ಕಡಿತಗೊಳಿಸಬೇಕಾಗುವುದರಿಂದ, ಅಂದರೆ ಉತ್ಪಾದನೆಗೆ ಆಲ್ರೆಡಿ ಜಾಸ್ತಿ ಆಗಿರೋದ್ರಿಂದಾಗಿ ಮುಂದೆ ನಾವು ಉತ್ಪಾದನೆಯನ್ನು ಕಡಿಮೆ ಮಾಡಬೇಕಾಗಿರೋದ್ರಿಂದಾಗಿ ನಿರುದ್ಯೋಗ ಸೃಷ್ಟಿಯಾಗುತ್ತೆ ಎನ್ನುವಂಥದ್ದು ಕೇನ್ಸನ ವಾದ. ಥರ್ಡ್ ಒನ್, ಇನ್ವ್ಯಾಲಿಡೇಟ್ಸ್ ಪಿಗೂಸ್ ವೇಜ್ ಕಟ್ ಪಾಲಿಸಿ. ಪಿಗೂರವರ ಕೂಲಿ ಕಡಿತ ನೀತಿ ಅಥವಾ ವೇತನ ಕಡಿತ ತತ್ವದ ಅವಾಸ್ತವಿಕ ಸ್ವರೂಪ ಅಂತ ಹೇಳ್ಬೋದು. ಅವಾಸ್ತವಿಕ ಅಥವಾ ಇನ್ವ್ಯಾಲಿಡೇಟ್ಸ್ ಅಂದರೆ ಅದನ್ನು ಅಸಂಬದ್ಧವಾದಂತೆ ನಾವು ಕರಿಬೋದು. ಪ್ರೊಫೆಸರ್ ಪಿಗು ಸೇಸ್ ಫುಲ್ ಎಂಪ್ಲಾಯ್ಮೆಂಟ್ ಇಸ್ ಅಟೈನ್ಡ್ ಬೈ ರೆಡ್ಯೂಸಿಂಗ್ ದ ಮನಿ ವೇಜಸ್. ಇವರು ಹೇಳ್ತಾ ಇದ್ದಾರೆ ಪೂರ್ಣೋದ್ಯೋಗ ಅನ್ನುವಂಥದ್ದು ಕೂಲಿಯನ್ನು ಕಡಿತ ಮಾಡುವ ಮೂಲಕ, ಹಣರೂಪಿ ಕೂಲಿಯನ್ನು ಕಡಿತ ಮಾಡುವ ಮೂಲಕ ಸೃಷ್ಟಿ ಮಾಡಬಹುದು ಅನ್ನುವಂಥದ್ದು ಪಿಗುರವರ ವಾದ. However, the wage cut policy of Professor Pigou is also cancelled by this principle. ಆದರೆ ದ ವೇಜ್ ಕಟ್ ಪಾಲಿಸಿ ಪ್ರೊಫೆಸರ್ ಪಿಗು ಇಸ್ ಆಲ್ಸೋ ಕ್ಯಾನ್ಸಲ್ಡ್ ಬೈ ದಿಸ್ ಪ್ರಿನ್ಸಿಪಲ್. ಅವರ ಈ ತತ್ವವನ್ನು ಕೇನ್ಸ್ ಅವರು ಒಪ್ಪೋದಿಲ್ಲ. ಅಕಾರ್ಡಿಂಗ್ ಟು ಕೇನ್ಸ್, ರಿಡಕ್ಷನ್ ಇನ್ ಮನಿ ವೇಜಸ್ ವಿಲ್ ಬ್ರಿಂಗ್ ಡೌನ್ ದ ಕನ್ಸಂಪ್ಷನ್. ಯಾವಾಗ ನೀವು ಹಣರೂಪಿ ಕೂಲಿಯನ್ನು ಕಡಿಮೆ ಮಾಡ್ತೀರೋ ಆಗ ಅನುಭೋಗದ ವೆಚ್ಚ ಕಡಿಮೆ ಆಗುತ್ತೆ. ಆನ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್ ದೇರ್ ಬೈ ಕಾಸಿಂಗ್ ಎ ಡಿಕ್ಲೈನ್ ಇನ್ ದ ಲೆವೆಲ್ ಆಫ್ ಎಂಪ್ಲಾಯ್ಮೆಂಟ್. ಸರಕು ಸೇವೆಗಳ ಮೇಲಿನ ಅನುಭೋಗಿ ವೆಚ್ಚ ಕಡಿಮೆ ಆಗುತ್ತೆ, ಪರಿಣಾಮವಾಗಿ ಉದ್ಯೋಗಾವಕಾಶಗಳು ಕಡಿಮೆ ಆಗ್ತವೆ ಅನ್ನುವಂಥದ್ದು ಕೇನ್ಸ್ರವರ ವಾದ. ಅಂದರೆ ವೇತನ ಕಡಿತ ತತ್ವವನ್ನು ಇವರು ಯಾಕಪ್ಪ ಒಪ್ಪಲ್ಲ ಅಂತಂದರೆ, ವೇತನ ದರವನ್ನು ಕಡಿಮೆ ಮಾಡುವ ಮೂಲಕ ಹೆಚ್ಚಿನ ಸಂಖ್ಯೆಯ ಜನರಿಗೆ ಉದ್ಯೋಗವನ್ನು ಒದಗಿಸಿ ನಿರುದ್ಯೋಗವನ್ನು ನಿವಾರಿಸಬಹುದು ಎಂಬುದು ಎ.ಸಿ. ಪಿಗುನ ಸಿದ್ಧಾಂತ. ಆದರೆ ಪರಿಣಾಮಕಾರಿ ಬೇಡಿಕೆ ಸಿದ್ಧಾಂತ ಇದನ್ನು ಅವಾಸ್ತವಿಕ ಸ್ವರೂಪ ಅಂತ ಹೇಳ್ತಾರೆ. ವೇತನ ದರವನ್ನು ಕಡಿಮೆ ಮಾಡೋದ್ರಿಂದ ಜನರ ಆದಾಯ ಕುಸಿಯುತ್ತೆ ಹಾಗೂ ಸರಕು ಸೇವೆಗಳನ್ನು ಕೊಳ್ಳುವಂತಹ ವೆಚ್ಚವೂ ಸಹ ಕಡಿಮೆ ಆಗುತ್ತೆ. ಈ ಕಾರಣದಿಂದ ಪರಿಣಾಮಕಾರಿ ಬೇಡಿಕೆ ಮತ್ತು ಉದ್ಯೋಗದ ಮಟ್ಟ ಕಡಿಮೆ ಆಗುತ್ತೆ. ಆದ್ದರಿಂದ ವೇತನ ಕಡಿತ ನೀತಿಯು ಪ್ರಾಯೋಗಿಕವಾದುದಲ್ಲ ಅನ್ನುವುದು ಪರಿಣಾಮಕಾರಿ ಬೇಡಿಕೆಯ ಪರಿಕಲ್ಪನೆಯನ್ನು ತಿಳಿಸುತ್ತೆ ಅನ್ನುವಂಥದ್ದು. ಇದು ಕೇನ್ಸನ ವಾದ. ಫೋರ್ತ್ ಒನ್, ಇಂಪಾರ್ಟೆನ್ಸ್ ಆಫ್ ಇನ್ವೆಸ್ಟ್ಮೆಂಟ್. ದ ಪ್ರಿನ್ಸಿಪಲ್ಸ್ ಆಫ್ ಎಫೆಕ್ಟಿವ್ ಡಿಮ್ಯಾಂಡ್ ಇಸ್ ಬೇಸ್ಡ್ ಆನ್ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್, that is consumption expenditure and investment expenditure when income increases. Consumption expenditure also increases but in the lesser proportion. Thus there is a gap between income and consumption which leads to a reduction in level of employment. This gap can be filled up by increasing investment expenditure because in the short term consumption expenditure remains stable. ಇಲ್ಲಿ ನಾವು ಇಂಪಾರ್ಟೆನ್ಸ್ ಆಫ್ ಇನ್ವೆಸ್ಟ್ಮೆಂಟ್, ದ ಪ್ರಿನ್ಸಿಪಲ್ಸ್ ಆಫ್ ಎಫೆಕ್ಟಿವ್ ಡಿಮ್ಯಾಂಡ್ ಇಸ್ ಬೇಸ್ಡ್ ಆನ್ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್. ಅಂದರೆ ಈ ಒಂದು ಪರಿಣಾಮಕಾರಿ ಬೇಡಿಕೆ ಅನ್ನುವಂಥದ್ದು ಪರಿಣಾಮಕಾರಿ ಅಂದರೆ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್ ಅಂದರೆ ಸರಾಸರಿ ವೆಚ್ಚವನ್ನು ಒಳಗೊಂಡಿರುತ್ತೆ. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್, ಅದರಲ್ಲಿ ಪ್ರಮುಖವಾಗಿ ಯಾವುದಪ್ಪ ಅಂದರೆ ಅನುಭೋಗಿ ವೆಚ್ಚ ಮತ್ತು ಹೂಡಿಕೆ ವೆಚ್ಚವನ್ನು. ವೆನ್ ಇನ್ಕಮ್ ಇನ್ಕ್ರೀಸಸ್, ನಿಮ್ಮ ಆದಾಯ ಯಾವಾಗ ಹೆಚ್ಚಾಗುತ್ತೋ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಆಲ್ಸೋ ಇನ್ಕ್ರೀಸಸ್, ಅಂದರೆ ಅನುಭೋಗಿ ವೆಚ್ಚವೂ ಸಹ ಹೆಚ್ಚಾಗುತ್ತೆ. ಬಟ್ ಇನ್ ದ ಲೆಸ್ಸರ್ ಪ್ರಪೋರ್ಷನ್, ಅಂದರೆ ಆದಾಯದಷ್ಟೇ ಹೆಚ್ಚಾಗೋದಿಲ್ಲ. ದಸ್ ದೆರ್ ಈಸ್ ಎ ಗ್ಯಾಪ್ ಬಿಟ್ವೀನ್ ಇನ್ಕಮ್ ಆ್ಯಂಡ್ ಕನ್ಸಂಪ್ಷನ್, ಹಾಗಾಗಿ ಆದಾಯ ಮತ್ತು ಅನುಭವದ ನಡುವೆ ಅಂತರ ಸೃಷ್ಟಿಯಾಗುತ್ತೆ. ವಿಚ್ ಲೀಡ್ಸ್ ಟು ಎ ರಿಡಕ್ಷನ್ ಇನ್ ಲೆವೆಲ್ ಆಫ್ ಎಂಪ್ಲಾಯ್ಮೆಂಟ್. ದಿಸ್ ಗ್ಯಾಪ್ ಕ್ಯಾನ್ ಬಿ ಫಿಲ್ಡ್ ಅಪ್ ಬೈ ಇನ್ಕ್ರೀಸಿಂಗ್
ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್. ಹಾಗಾಗಿ ಈ ಅಂತರವನ್ನು ನಾವು ಹೂಡಿಕೆ ಮತ್ತು ಉಳಿದ ಅಂದರೆ ಇನ್ವೆಸ್ಟ್ಮೆಂಟ್ ಹೂಡಿಕೆ ಮೂಲಕ ತುಂಬಬೇಕಾಗುತ್ತೆ. ಇನ್ ದ ಶಾರ್ಟ್ ಟರ್ಮ್ ಅಥವಾ ಶಾರ್ಟ್ ರನ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ರಿಮೇನ್ಸ್ ಸ್ಟೇಬಲ್, ಅಲ್ಪಾವಧಿಯಲ್ಲಿ ಇದು ಸ್ಥಿರವಾಗಿರುತ್ತೆ ಅಂತ. ಅಂದರೆ ಇವ್ರ ಪ್ರಕಾರ ಅರ್ಥವ್ಯವಸ್ಥೆಯಲ್ಲಿ ಉದ್ಯೋಗದ ಮಟ್ಟ ನಿರ್ಧರಿಸುವಂತಹ ಕಾರ್ಯದಲ್ಲಿ ಹೂಡಿಕೆ ಮಹತ್ವವಾದಂತಹ ಒಂದು ಪಾತ್ರವನ್ನು ನಿರ್ವಹಿಸುತ್ತೆ. ಪರಿಣಾಮಕಾರಿ ಬೇಡಿಕೆಯಲ್ಲಿ ಅನುಭೋಗ ವೆಚ್ಚ ಮತ್ತು ಹೂಡಿಕೆಯ ವೆಚ್ಚ, ಪರಿಣಾಮಕಾರಿ ಬೇಡಿಕೆ ಎರಡು ನಿರ್ಧಾರಕಗಳಾಗಿರುತ್ತೆ. ಯಾವುದೋ ಅನುಭೋಗ ವೆಚ್ಚ ಮತ್ತು ಹೂಡಿಕೆಯ ವೆಚ್ಚ. ಆದಾಯ ಹೆಚ್ಚಾಗ ಅನುಭೋಗ ಸಹ ಹೆಚ್ಚಾಗುತ್ತೆ, ಆದರೆ ಆದಾಯ ಹೆಚ್ಚಿದ ದರದಲ್ಲಿ ಅನುಭೋಗ ಹೆಚ್ಚೋದಿಲ್ಲ. ಆದ್ದರಿಂದ ಆದಾಯ ಮತ್ತು ಅನುಭೋಗದ ನಡುವೆ ಅಂತರ ಏರ್ಪಡುತ್ತೆ. ಇದರಿಂದಾಗಿ ಸರಕುಗಳಿಗೆ ಬೇಡಿಕೆ ಕುಸಿಯುತ್ತೆ ಅಥವಾ ಉತ್ಪಾದನೆ ಉದ್ಯೋಗದ ಗಾತ್ರ ಕುಸಿಯುತ್ತೆ. ಆದಾಯ ಅನುಭೋಗದ ನಡುವೆ ಉದ್ಭವಿಸುವಂತಹ ಅಂತರವನ್ನು ಹೂಡಿಕೆಯ ವೆಚ್ಚವನ್ನು ಮಾಡುವ ಮೂಲಕ ಅಥವಾ ಅನುಭೋಗದ ವೆಚ್ಚದ ಮೂಲಕ ತುಂಬಬೇಕು. ಆದರೆ ಅಲ್ಪಾವಧಿಯಲ್ಲಿ ಅನುಭೋಗ ಪ್ರವೃತ್ತಿ ಸ್ಥಿರವಾಗಿರುತ್ತೆ. ಅಂದರೆ ಇದಕ್ಕಿದ್ದಂಗೆ ಯಾರೂ ಜಾಸ್ತಿ ಅನುಭೋಗವನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅನುಭೋಗ ವೆಚ್ಚವನ್ನು ಹೆಚ್ಚಿಸಲು ಸಾಧ್ಯ ಇರುವುದಿಲ್ಲ. ಆದ್ದರಿಂದ ಹೂಡಿಕೆ ವೆಚ್ಚವನ್ನು ಹೆಚ್ಚಿಸುವ ಮೂಲಕ ಮಾತ್ರ ಅರ್ಥವ್ಯವಸ್ಥೆಯಲ್ಲಿ ಪರಿಣಾಮಕಾರಿ ಬೇಡಿಕೆಯನ್ನು ಮತ್ತು ಉದ್ಯೋಗದ ಮಟ್ಟವನ್ನು ಹೆಚ್ಚಿಸಲಿಕ್ಕೆ ಸಾಧ್ಯ. ಆ ಪ್ರಕಾರ ಹೂಡಿಕೆ ಬಹಳ ಮಹತ್ವದ ಸ್ಥಾನವನ್ನು ಹೊಂದಿದೆ. ಅಂದರೆ ಅನುಭವಕ್ಕಿಂತ ಹೂಡಿಕೆಗೆ ಹೆಚ್ಚಿನ ಆದ್ಯತೆ ಇರುತ್ತೆ ಅಂತ ಹೇಳ್ತಾರೆ. ಆದರೆ ಪರಿಣಾಮಕಾರಿ ಬೇಡಿಕೆಯ ಪರಿಕಲ್ಪನೆಯು ಹೂಡಿಕೆಯ ಪಾತ್ರವನ್ನು ಭಾವಗರ್ಭಿತವಾಗಿ ವಿವರಿಸುತ್ತೆ. ನೆಕ್ಸ್ಟ್ ಪಾಯಿಂಟ್, ಪ್ಯಾರಾಡಾಕ್ಸ್ ಆಫ್ ಪಾವರ್ಟಿ ಇನ್ ದ ಮಿಲ್ಡೆಸ್ಟ್ ಪೊಟೆನ್ಷಿಯಲ್ ಪ್ಲೆಂಟಿ. ಅದರಲ್ಲಿ ಸಮೃದ್ಧಿಯ ನಡುವೆ ಬಡತನದ ವಿರೋಧಾಭಾಸ. ಸಮೃದ್ಧಿಯ ನಡುವೆ ಬಡತನದ ವಿರೋಧಾಭಾಸ. ಇನ್ ಎ ಫ್ರೀ ಎಂಟರ್ಪ್ರೈಸ್ ಎಕಾನಮಿ, ಮುಕ್ತ ವ್ಯವಸ್ಥೆಯಲ್ಲಿ, ದ ಥಿಯರಿ ಆಫ್ ಎಫೆಕ್ಟಿವ್ ಡಿಮ್ಯಾಂಡ್ ಎಕ್ಸ್ಪ್ಲೈನ್ಸ್ ದ ಪ್ಯಾರಾಡಾಕ್ಸ್ ಆಫ್ ಪಾವರ್ಟಿ ಇನ್ ದ ಮಿಲ್ಡೆಸ್ಟ್ ಆಫ್ ಪೊಟೆನ್ಷಿಯಲ್ ಪ್ಲೆಂಟಿ. ಎಫೆಕ್ಟಿವ್ ಡಿಮ್ಯಾಂಡ್ is determined aggregate demand function which is composed of consumption expenditure and investment expenditure. The basic principle is that when income rises, consumption also rises, but in lesser proportion. This leads to a gap between income and consumption, which must be filled up by the required investment expenditure. If sufficient investment is not forthcoming to fill up this gap, then it leads to deficiency of effective demand resulting in unemployment. ಇಲ್ಲಿ ಸಮೃದ್ಧಿಯ ನಡುವೆ ಬಡತನದ ವಿರೋಧಾಭಾಸದ ವಿವರಣೆ. ಇನ್ ಎ ಫ್ರೀ ಎಂಟರ್ಪ್ರೈಸ್ ಎಕಾನಮಿ, ಬಹುತೇಕ ಅರ್ಥವ್ಯವಸ್ಥೆಗಳಲ್ಲಿ ಫ್ರೀ ಎಂಟರ್ಪ್ರೈಸ್, ಅದರಲ್ಲೂ ಸಹ ಮುಕ್ತವಾದಂತಹ ಅರ್ಥವ್ಯವಸ್ಥೆಯಲ್ಲಿ, ದ ಥಿಯರಿ ಆಫ್ ಎಫೆಕ್ಟಿವ್ ಡಿಮ್ಯಾಂಡ್ ಎಕ್ಸ್ಪ್ಲೈನ್ಸ್ ದ ಪ್ಯಾರಾಡಾಕ್ಸ್ ಆಫ್ ಪಾವರ್ಟಿ ಇನ್ ದ ಮೈಲ್ಡೆಸ್ಟ್ ಆಫ್ ಪೊಟೆನ್ಷಿಯಲ್ ಪ್ಲೆಂಟಿ. ಪರಿಣಾಮಕಾರಿ ಬೇಡಿಕೆ ಅನ್ನುವಂಥದ್ದು ಯಾವ ರೀತಿ ಈ ಒಂದು ಬಡತನದ ವಿರೋಧಾಭಾಸದ ಮೇಲೆ ಕಾರ್ಯವನ್ನು ನಿರ್ವಹಿಸುತ್ತೆ ಅಂತ ನೋಡಿದಾಗ, ಅಗ್ರಿಗೇಟ್ ಡಿಮ್ಯಾಂಡ್ ಫಂಕ್ಷನ್ ಇಲ್ಲಿ ಪರಿಣಾಮಕಾರಿ ಬೇಡಿಕೆ ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ. ಅಂದರೆ ಬಹುತೇಕ ಅರ್ಥವ್ಯವಸ್ಥೆಗಳಲ್ಲಿ ಸಮೃದ್ಧಿಯ ನಡುವೆ ಅಗಾಧವಾದ ಬಡತನ ಅಸ್ತಿತ್ವದಲ್ಲಿರುವಂತಹ ಸ್ಥಿತಿಯನ್ನು ಕಾಣಬಹುದು. ಒಂದು ಕಡೆ ಬಡ ಸಮುದಾಯಗಳಲ್ಲಿ ಪರಿಣಾಮಕಾರಿ ಬೇಡಿಕೆಯ ಕೊರತೆಯ ಕಾರಣದಿಂದ ಉತ್ಪಾದನೆ, ಹೂಡಿಕೆ ಮತ್ತು ಉದ್ಯೋಗ ಮಟ್ಟದಲ್ಲಿರ್ತವೆ. ಆದರೆ ಇನ್ನೊಂದು ಕಡೆ ಶ್ರೀಮಂತ ಸಮುದಾಯಗಳಲ್ಲಿ ಅನುಭೋಗದ ಸೀಮಾಂತ ಪ್ರವೃತ್ತಿಯು ಬಹಳ ಕಡಿಮೆ ಮಟ್ಟದಲ್ಲಿರುವುದರಿಂದ ಆದಾಯ ಮತ್ತು ಅನುಭೋಗದ ನಡುವೆ ಅಗಾಧವಾದ ಅಂತರ ಇರುತ್ತೆ. ಶ್ರೀಮಂತ ವರ್ಗದ ಜನರ ಆದಾಯ ಗಣನೀಯವಾಗಿ ಹೆಚ್ಚಿದ್ರೂ ಸಹ ಅನುಭೋಗ ಅದೇ ಪ್ರಮಾಣದಲ್ಲಿ ಬೆಳೆಯುವುದಿಲ್ಲ. ಅಂದರೆ ಅವರ ಆದಾಯ ಹೆಚ್ಚಾಗುತ್ತೆ, ಬಟ್ ಅನುಭೋಗ ಅಷ್ಟೇ ಹೆಚ್ಚಾಗೋದಿಲ್ಲ. ಅರ್ಥವ್ಯವಸ್ಥೆಯಲ್ಲಿ ಅಧಿಕ ಪ್ರಮಾಣದ ಉತ್ಪಾದನೆ ಮತ್ತು ಸಮೃದ್ಧಿ ನೆಲೆಸಿದ್ದರೂ ಸಹ ಬಡ ಸಮುದಾಯಗಳಲ್ಲಿ ಆದಾಯದ ಕೊರತೆ ಸಂಭವಿಸಿದೆ. ಅಂದರೆ ಆರ್ಥಿಕ ವ್ಯವಸ್ಥೆಯೂ ಚೆನ್ನಾಗಿರುತ್ತೆ, ಜನರು ಶ್ರೀಮಂತರಾಗಿರ್ತಾರೆ, ಆದರೆ ಎಲ್ಲರೂ ಆಗಿರಲ್ಲ, ಬಡವರು ಇದ್ದೇ ಇರ್ತಾರೆ. ಹಾಗಾಗಿ ಬಡ ಸಮುದಾಯಗಳಲ್ಲಿ ಆದಾಯದ ಕೊರತೆ ಸಂಭವಿಸುತ್ತೆ. ಶ್ರೀಮಂತ ಸಮುದಾಯಗಳಲ್ಲಿ ಆದಾಯ ಮತ್ತು ಅನುಭೋಗದ ನಡುವಿನ ಅಂತರ ಹೆಚ್ಚಾಗುತ್ತೆ. ಯಾಕೆಂದರೆ ಅವರು ಬಂದಂತಹ ಆದಾಯವನ್ನು ಉಳಿತಾಯ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಉದ್ಯೋಗಾವಕಾಶಗಳು ಮತ್ತು ಆದಾಯ ಇದರಿಂದಾಗಿ ಕುಸಿಯುತ್ತೆ. ಈ ವಿದ್ಯಮಾನ ಬಡ ವರ್ಗಗಳ ಜನರಿಗೆ ಇನ್ನಷ್ಟು ತೊಂದರೆಯನ್ನು ಉಂಟು ಮಾಡುತ್ತೆ. ಯಾಕೆಂದರೆ ಶ್ರೀಮಂತರವ್ರಿಗೆ ಆದಾಯ ಬರ್ತಲೇ ಇರುತ್ತೆ. ಅವ್ರೇನು ಮಾಡ್ತಾ ಇರ್ತಾರೆ, ಬಂದಂಥ ಆದಾಯ ಅಷ್ಟನ್ನು ಸಹ ಹೂಡಿಕೆ ಮಾಡೋಲ್ಲ, ಅದಕ್ಕೆ ಬದಲಾಗಿ ಉಳಿತಾಯ ಮಾಡ್ತಾರೆ. ಅವ್ರು ಯಾವಾಗ ಉಳಿತಾಯ ಮಾಡೋಗ್ತಾ ಹೋಗ್ತಾರೋ ಅಷ್ಟು ಅನುಭೋಗ ಅನ್ನುವಂಥದ್ದು ಅಥವಾ ಅಷ್ಟು ಹೂಡಿಕೆ ಅನ್ನುವಂಥದ್ದು ಕಡಿಮೆ ಆಗೋದ್ರಿಂದಾಗಿ ಉದ್ಯೋಗಾವಕಾಶಗಳು, ಉತ್ಪಾದನೆ, ಆದಾಯ ಹೆಚ್ಚಾಗೋದಿಲ್ಲ. ಹಾಗಾಗಿ ಬಡವರ್ಗದ ಮೇಲೆ ಇದು ಪರಿಣಾಮವನ್ನು ಬೀರುತ್ತೆ. ಪರಿಣಾಮಕಾರಿಯಾಗಿ ಅಂದರೆ ಬಡವರ್ಗಗಳ ಜನರಿಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಹಾಗಾಗಿ ಪರಿಣಾಮಕಾರಿ ಬೇಡಿಕೆಯ ಪರಿಕಲ್ಪನೆಯು ಸಮೃದ್ಧಿಯ ನಡುವೆ ಬಡತನದ ವಿರೋಧಾಭಾಸವನ್ನು ರಸವತ್ತಾಗಿ ಚಿತ್ರಿಸುತ್ತೆ. ನೆಕ್ಸ್ಟ್, ಕೇನ್ಶಿಯನ್ ಅಂಡರ್ ಎಂಪ್ಲಾಯ್ಮೆಂಟ್ ಈಕ್ವೇಮ್. ಕೇನ್ಸ್ ರವರ ಪೂರ್ಣೋದ್ಯೋಗ ಸಿದ್ಧಾಂತದ ನಿರಾಕರಣೆ. ಕೇನ್ಸ್ ರವರ ಪ್ರಕಾರ, ಇಫ್ ವಿ ಆರ್ ಟು ಮೆನ್ಷನ್ ದ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ವಿಚ್ ಕೇನ್ಸ್ ಮೇಡ್ ಟು ಎಕನಾಮಿಕ್ ಅನಾಲಿಸಿಸ್, ಇಫ್ ವಿ ಆರ್ ಮೆನ್ಷನ್ ದ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ ವಿಚ್ ಕೇನ್ಸ್ ಮೇಡ್ ಟು
ಎಕನಾಮಿಕ್ ಅನಾಲಿಸಿಸ್, ಆರ್ಥಿಕ ವ್ಯವಸ್ಥೆಯ ವಿಶ್ಲೇಷಣೆಯಲ್ಲಿ ಒಂದು ಪ್ರಮುಖವಾದಂತಹ ಒಂದು ಕೊಡುಗೆ ಇವ್ರದ್ದು ಈ ಒಂದು ಪೂರ್ಣೋದ್ಯೋಗದ ಸಿದ್ಧಾಂತದ ನಿರಾಕರಣೆ ಅಥವಾ ಅಪೂರ್ಣೋದ್ಯೋಗ ಅನ್ನುವಂಥದ್ದು. ಇಟ್ ಈಸ್ ದಿಸ್ ಡೆಮಾನ್ಸ್ಟ್ರೇಷನ್ ದಟ್ ಈಕ್ವಿಲಿಬ್ರಿಯಮ್ ಆಫ್ ದ ಫ್ರೀ ಎಂಟರ್ಪ್ರೈಸಸ್ capitalist economy is not only possible at less than full employment but is also the a common situation. ಸಾಮಾನ್ಯ ಸಂದರ್ಭಗಳಲ್ಲಿ in the classical model such underemployment equilibrium was inconceivable. Less than full employment means disequilibrium. When belief in the classical scheme of ideas was so firmly rooted to talk of equilibrium before full employment was simply a daring act, but Keynes' ideas could carry conviction with a large number of fellow economists because he gave systematic account of how underemployment equilibrium could occur. ಪೂರ್ಣೋದ್ಯೋಗವನ್ನು ಇವರು ಏನು ಮಾಡ್ತಾ ಇದ್ದಾರೆ, ನಿರಾಕರಿಸ್ತಾ ಇದ್ದಾರೆ. ಅಪೂರ್ಣೋದ್ಯೋಗದ ಸಮತೋಲನ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ ಅನ್ನುವಂಥದ್ದು ಇವರ ಅಭಿಪ್ರಾಯ. ಇಫ್ ವಿ ಆರ್ ಟು ಮೆನ್ಷನ್ ದ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್, ಇದು ಒಂದು ಪ್ರಮುಖವಾದಂತಹ ಕೊಡುಗೆ ಇವರು ಆರ್ಥಿಕ ಸಿದ್ಧಾಂತಕ್ಕೆ ಕೊಟ್ಟಿರುವಂಥದ್ದು. ಇಟ್ ಈಸ್ ದಿಸ್ ಡೆಮಾನ್ಸ್ಟ್ರೇಷನ್ ದ ಈಕ್ವಿಲಿಬ್ರಿಯಮ್ ಆಫ್ ದ ಫ್ರೀ ಎಂಟರ್ಪ್ರೈಸಸ್, ಮುಕ್ತ ಉದ್ಯಮದಲ್ಲಿ. ಕ್ಯಾಪಿಟಲಿಸ್ಟ್ ಎಕಾನಮಿ ಇಸ್ ನಾಟ್ ಓನ್ಲಿ ಪಾಸಿಬಲ್ ಅಟ್ ಲೆಸ್ ದ್ಯಾನ್ ಫುಲ್ ಎಂಪ್ಲಾಯ್ಮೆಂಟ್ ಬಟ್ ಈಸ್ ಆಲ್ಸೋ ದ ಕಾಮನ್ ಸಿಚುಯೇಷನ್. ಕೇನ್ಸ್ಗಿಂತಲೂ ಮೊದಲು ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರಿದ್ದರು. ಇವರು ಅರ್ಥವ್ಯವಸ್ಥೆಯಲ್ಲಿ ಸದಾಕಾಲ ಪೂರ್ಣೋದ್ಯೋಗ ಇರುತ್ತೆ ಅಂತ ಭಾವಿಸ್ಕೊಂಡಿದ್ರು. ಆದರೆ ಅವರ ಸಿದ್ಧಾಂತ ಸೇಮ್ ಮಾರುಕಟ್ಟೆ ನಿಯಮವನ್ನು ಆಧಾರವಾಗಿ ಹೊಂದಿತ್ತು. ಅಂದರೆ ಸಪ್ಲೈ ಕ್ರಿಯೇಟ್ಸ್ ಇಟ್ಸ್ ಓನ್ ಡಿಮ್ಯಾಂಡ್ ಅನ್ನುವಂತಹ ಸೇಮ್ ಮಾರುಕಟ್ಟೆ ನಿಯಮದ ಆಧಾರದ ಮೇಲೆ ನಿಂತಿತ್ತು. ಆದರೆ ಅರ್ಥವ್ಯವಸ್ಥೆಯಲ್ಲಿ ಉತ್ಪಾದನಾ ಬಾಹುಳ್ಯ ಅನ್ನುವಂಥದ್ದು ಇರೋದಿಲ್ಲ ಅನ್ನುವಂಥದ್ದು ಇವರ ಅಭಿಪ್ರಾಯ ಆಗಿತ್ತು. ಹಾಗಾಗಿ ಪೂರೈಕೆಯಾಗುತ್ತಿರುವಂತಹ ಸರಕುಗಳಿಗೆ ನಿರಂತರವಾಗಿ ಬೇಡಿಕೆ ಲಭಿಸುತ್ತೆ, ಉತ್ಪಾದನೆಯು ಅನಿರ್ಬಂಧಿತವಾಗಿ ನಡೆಯುತ್ತಿರುತ್ತೆ. ಆದ್ದರಿಂದ ನಿರುದ್ಯೋಗ ಅಥವಾ ಅರೆ ಉದ್ಯೋಗಗಳು ಸನ್ನಿವೇಶಗಳಿಗೆ ಅವಕಾಶನೇ ಇರೋದಿಲ್ಲ. ಅರೆ ಉದ್ಯೋಗನೂ ಇರೋಲ್ಲ, ನಿರುದ್ಯೋಗನೂ ಇರೋದಿಲ್ಲ ಅಂತ. ಆದರೆ ದೃಢ ಪರಿಣಾಮಕಾರಿ ಬೇಡಿಕೆಯು in the classical model such underemployment equilibrium was inconceivable. less than a full employment mean disequilibrium. ಅಂದರೆ ಅವ್ರು ಅಂದ್ಕೊಂಡಿದ್ರು ಅವ್ರು ಯಾವುದೇ ಕಾರಣಕ್ಕೂ ಆರ್ಥಿಕ ವ್ಯವಸ್ಥೆಯಲ್ಲಿ ಅರೆ ಉದ್ಯೋಗಗಳಾಗಲಿ ಅಥವಾ ನಿರುದ್ಯೋಗ ಆಗಲಿ ಅನ್ನುವಂಥದ್ದು ಸೃಷ್ಟಿ ಆಗೋದಿಲ್ಲ ಅಂತ. when belief in the classical scheme ideas was firmly rooted to talk equilibrium before full employment was simply a daring act. ಆರ್ಥಿಕ ವ್ಯವಸ್ಥೆಯಲ್ಲಿ ಸದಾಕಾಲ ಪೂರ್ಣೋದ್ಯೋಗ ಇರುತ್ತೆ ಅನ್ನೋದು. Keynes' ideas could carry conviction with a large number of fellow economists because he gave systematic account of how under employment equilibrium could occur. ಅಂದರೆ ಇಲ್ಲಿ ಹಲವಾರು ಅರ್ಥಶಾಸ್ತ್ರಜ್ಞರು ಕೇಂದ್ರ ಅವರ ಒಂದು ಸಿದ್ಧಾಂತವನ್ನು ಒಪ್ಕೊಳ್ತಾರೆ, ಅದನ್ನು ಅವರ ಫಲವನ್ನು ಮಾರಾಕ್ತಾರೆ. ಕಾರಣ ಏನಪ್ಪ ಅಂತಂದರೆ ಉದ್ಯೋಗ ಅಂದರೆ ಪರಿಣಾಮಕಾರಿ ಬೇಡಿಕೆಯ ಪರಿಕಲ್ಪನೆ ಈ ಸಿದ್ಧಾಂತವನ್ನು ನಿರಾಕರಿಸುತ್ತೆ. ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸದಾಕಾಲ ಅರೆ ಉದ್ಯೋಗನೂ ಇರಲ್ಲ ಅಥವಾ ನಿರುದ್ಯೋಗನೂ ಇರಲ್ಲ ಅನ್ನೋದನ್ನು ಅವರು ನಿರಾಕರಿಸ್ತಾರೆ. ಅನುಭೋಗಿ ವೆಚ್ಚ ಕಡಿಮೆ ಆಗಿರೋದ್ರಿಂದಾಗಿ ಸರಕುಗಳಿಗೆ ಬೇಡಿಕೆ ಸಾಕಷ್ಟು ಪ್ರಮಾಣದಲ್ಲಿ ಇರುವುದಿಲ್ಲ. ಯಾವಾಗ ಪರಿಣಾಮಕಾರಿ ಬೇಡಿಕೆ ಕಡಿಮೆ ಆಗುತ್ತೋ ಆಗ ಸರಕು ಸೇವೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಬೇಡಿಕೆ ಇರೋದಿಲ್ಲ. ಇದರಿಂದಾಗಿ ಉತ್ಪಾದನಾ ಬಾಹುಳ್ಯವಾಗುತ್ತೆ. ಉತ್ಪಾದನಾ ಬಾಹುಳ್ಯ ಆಗೋದ್ರಿಂದಾಗಿ ಅರೆ ಉದ್ಯೋಗದ ಸಮತೋಲನದಲ್ಲಿ ನೆಲೆಸಿರುತ್ತೆ ಅನ್ನುವಂಥದ್ದು ಪರಿಣಾಮಕಾರಿ ಬೇಡಿಕೆಯ ಪರಿಕಲ್ಪನೆಯನ್ನು ಇದು ಪ್ರತಿನಿಧಿಸುತ್ತೆ. ಅಂದರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸದಾಕಾಲ ಅಂಡರ್ ಎಂಪ್ಲಾಯ್ಮೆಂಟ್ ಅಂದರೆ ಅರೆ ಉದ್ಯೋಗಾವಕಾಶ ಅನ್ನುವಂಥದ್ದು ಅಥವಾ ಪೂರ್ಣೋದ್ಯೋಗ ಅನ್ನುವಂಥದ್ದು ಸಾಧ್ಯ ಆಗೋದಿಲ್ಲ ಅನ್ನುವಂಥದ್ದು ಕೇನ್ಸ್ರವರ ಪ್ರಮುಖವಾದಂತಹ ನಿಲುವು. ಇದಿಷ್ಟು ಪ್ರಮುಖವಾಗಿ ಆದಾಯ ಮತ್ತು ಪರಿಣಾಮಕಾರಿ ಬೇಡಿಕೆಯ ಮಹತ್ವ. ಇನ್ನು ಉಳಿತಾಯ ಮತ್ತು ಹೂಡಿಕೆಯ ಮೂಲಕ ಆದಾಯದ ನಿರ್ಧಾರ ಅಂತ ಬಂದಾಗ ಇಲ್ಲಿ ನಾವು ಕೇಸ್ನ ಉಳಿತಾಯ ಮತ್ತು ಹೂಡಿಕೆಯ ಮೂಲಕವೂ ಸಹ ಸಮತೋಲನದ ಆದಾಯ ನಿರ್ಧಾರವನ್ನು ಆತ ವಿಶ್ಲೇಷಣೆ ಮಾಡ್ತಾನೆ. ಉಳಿತಾಯ ಅಂದರೆ ಆದಾಯದ ಅನುಭೋಗದ ಮೇಲೆ ವೆಚ್ಚ ಮಾಡದೆ ಸಂಗ್ರಹಿಸಿದ ಹಣ. ತನ್ನ ಆದಾಯದಲ್ಲಿ ಅನುಭೋಗದ ಮೇಲೆ ವೆಚ್ಚ ಮಾಡದೆ ಉಳಿಸಿಕೊಂಡಂಥ ಹಣವನ್ನು ನಾವೆಂತ ಕರಿತೀವಿ ಅಥವಾ ಸಂಗ್ರಹ ಮಾಡಿದ ಹಣವನ್ನು ಉಳಿತಾಯ ಅಂತ ಕರಿತೀವಿ. ಈ ಹಣವನ್ನು ಹೂಡಿಕೆಗೆ ಉಪಯೋಗಿಸಿದಾಗ ಆದಾಯ ಮತ್ತು ಉತ್ಪನ್ನ ಹೆಚ್ಚುತ್ತೆ, ಬದಲಾಗಿ ಉಳಿತಾಯ ಹೆಚ್ಚಾದರೆ ಉತ್ಪನ್ನ ಮತ್ತು ಆದಾಯ ಕಡಿಮೆ ಆಗುತ್ತೆ. ಇಲ್ಲಿ ಕೇಸ್ನ ಪ್ರಕಾರ ಪರಿಣಾಮಕಾರಿ ಬೇಡಿಕೆ ತತ್ವ ಎರಡು ರೀತಿಗಳಲ್ಲಿ ಒಂದು ನಿರ್ಧಾರ ಆಗುತ್ತೆ. ಒಂದು ಪರಿಣಾಮಕಾರಿ ಬೇಡಿಕೆ ರಾಷ್ಟ್ರೀಯ ವೆಚ್ಚ ಮತ್ತು ರಾಷ್ಟ್ರೀಯ ಆದಾಯ, ಅನುಭೋಗ ಪ್ಲಸ್ ಹೂಡಿಕೆ ಅಂದರೆ Y=C+I. ಇನ್ನೊಂದು Y=C+S ಅಂದರೆ ಪರಿಣಾಮಕಾರಿ ಬೇಡಿಕೆ ರಾಷ್ಟ್ರೀಯ ಆದಾಯ ಅನುಭೋಗ ಪ್ಲಸ್ ಉಳಿತಾಯ. ಈ ಎರಡರಲ್ಲಿ ನಾವು ಕಾಮನ್ ಕಂಡಿರುವಂಥದ್ದು S=I ಅಂತ. ಅಂದರೆ S ಉಳಿತಾಯ, I ಅಂದರೆ ಹೂಡಿಕೆ. ಉಳಿತಾಯ ನಮ್ಮ ಹೂಡಿಕೆಗೆ ಸಮನಾಗುತ್ತೆ ಅನ್ನುವಂಥದ್ದು. ಉಳಿತಾಯ ಹೂಡಿಕೆಗೆ ಸಮನಾಗಿರುತ್ತದೆ ಅನ್ನೋದನ್ನು ಸಹ ನಾವು ಸೂತ್ರದಲ್ಲಿ ತಿಳ್ಕೊಳ್ಬೋದು. ರಾಷ್ಟ್ರೀಯ ಆದಾಯವು ರಾಷ್ಟ್ರೀಯ ವೆಚ್ಚಕ್ಕೆ ಸಮನಾಗುವವರೆಗೆ ಅನುಭೋಗ ಮತ್ತು ಹೂಡಿಕೆ ಅನುಭೋಗ ಮತ್ತು ಉಳಿತಾಯಕ್ಕೆ ಸಮನಾಗಿರುತ್ತೆ. ಅನುಭೋಗ ಮತ್ತು ಹೂಡಿಕೆ ಅನುಭೋಗ ಮತ್ತು ಉಳಿತಾಯಕ್ಕೆ ಸಮನಾಗುತ್ತೆ. ಇದನ್ನೇ ಇನ್ನೊಂದು ರೀತಿಯಾದರೆ ಹೂಡಿಕೆಯು ಉಳಿತಾಯಕ್ಕೆ ಸಮನಾಗಿರುತ್ತೆ.
C+I ಈಕ್ವಲ್ಸ್ C+S. ಈಗ ಡಿಫರೆಂಟ್ ಅಂದರೆ ಸಿ ಅನ್ನು ನಾವು ಇಲ್ಲಿ ಎರಡನ್ನು ಕ್ಯಾನ್ಸಲ್ ಮಾಡಿದ್ರೆ S ಈಕ್ವಲ್ಸ್ I. ಹಾಗಾಗಿ ಉಳಿತಾಯ ಮತ್ತು ಹೂಡಿಕೆ ಪರಸ್ಪರ ಸಮನಾಗಿದ್ದಾಗ ಆದಾಯ ಮತ್ತು ವೆಚ್ಚದ ಪ್ರಮಾಣ ಒಂದೇ ಆಗಿರುತ್ತೆ ಎಂಬುದು ಈ ಸಮೀಕರಣದ ವ್ಯಕ್ತ ಆಗುತ್ತೆ. ಹೂಡಿಕೆಯು ಉಳಿತಾಯವನ್ನು ಮೀರಿದರೆ ಪರಿಣಾಮಕಾರಿ ಬೇಡಿಕೆಯು ಅಧಿಕಗೊಳ್ಳುತ್ತೆ. ಇದರಿಂದಾಗಿ ಉತ್ಪನ್ನ, ಆದಾಯ, ಉದ್ಯೋಗದ ಪ್ರಮಾಣ ಹೆಚ್ಚಾಗುತ್ತೆ. ಬದಲಾಗಿ ಉಳಿತಾಯ ಹೂಡಿಕೆಗಿಂತ ಅಧಿಕವಾಗಿದ್ದರೆ ಪರಿಣಾಮಕಾರಿ ಬೇಡಿಕೆ ಕಡಿಮೆ ಆಗುತ್ತೆ. ಈ ಕಾರಣದಿಂದ ಉತ್ಪನ್ನ, ಆದಾಯ ಮತ್ತು ಉದ್ಯೋಗದ ಪ್ರಮಾಣ ಸಹ ಕುಸಿಯುತ್ತೆ. ಆ ಪ್ರಕಾರ ಉಳಿತಾಯ ಹೂಡಿಕೆಯ ನಡುವಿನ ಸಂಬಂಧ ಪರಿಣಾಮಕಾರಿ ಬೇಡಿಕೆಯ ಮಟ್ಟವನ್ನು ನಿರ್ಧರಿಸುತ್ತದೆ ಎಂಬುದು ಕೇನ್ಸನ ವಿಶ್ಲೇಷಣೆಯಿಂದ ಗೊತ್ತಾಗುತ್ತೆ. ಹಾಗಾಗಿ ಆರ್ಥಿಕ ವ್ಯವಸ್ಥೆಯ ಸಮತೋಲನದಲ್ಲಿರುತ್ತೆ. ಆರ್ಥಿಕ ವ್ಯವಸ್ಥೆಯ ಸಮತೋಲನಕ್ಕೆ 2 ಷರತ್ತುಗಳು ಈಡೇರಬೇಕು. ಈ ಉಳಿತಾಯ ಮತ್ತು ಹೂಡಿಕೆಯ ನಿರ್ಧಾರ ಆಗಬೇಕು ಅಂದರೆ ಪ್ರಮುಖವಾಗಿ 2 ಷರತ್ತುಗಳು ಈಡೇರಬೇಕು. ಒಂದು, ಸಮಗ್ರ ಬೇಡಿಕೆ ಸಮಗ್ರ ಪೂರೈಕೆಗೆ ಸಮನಾಗಿರಬೇಕು. ಇನ್ನೊಂದು, ಉಳಿತಾಯ ಹೂಡಿಕೆಗೆ ಸಮನಾಗಬೇಕು. ಇದಿಷ್ಟು ಕೇನ್ಸ್ರವರ ಉಳಿತಾಯ ಮತ್ತು ಹೂಡಿಕೆಯ ಬಗ್ಗೆ ಸಹ ನಾನು ಈ ಒಂದು ಸೆಷನಲ್ಲಿ ಹೇಳಿದ್ದೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.